ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ಸರ್ಕಾರಿ ನೌಕರರೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇವತ್ತಿನ ವಿಚಾರ ಏನು ಅಂತಂದರೆ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ಒಂದು ಸುದ್ದಿ ಬರ್ತಾ ಇದೆ ಸ್ನೇಹಿತರೆ. ಅದು ಏನು ಅಂತಂದರೆ, 8th ಪೇ ಕಮಿಷನ್ ಏನಿದ್ದಾರೆ ಯಾವಾಗ ಬರುತ್ತೆ ಅದರ ಬಗ್ಗೆ ಒಂದು ವಿಶ್ಲೇಷಣೆ ನೋಡೋಣ ಬನ್ನಿ ಸ್ನೇಹಿತರೆ. ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ 7th ಪೇ ಕಮಿಷನ್ನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದಿದೆ. ಎಲ್ಲರೂ ನಾವು ಸ್ಯಾಲ್ರಿಯನ್ನು ತೊಗೋತಾ ಇದ್ದೀವಿ. ಆದರೆ ಇದಕ್ಕಿಂತ ಮುಂಚಿತವಾಗಿ ಸೆಂಟ್ರಲ್ ಗೌರ್ಮೆಂಟು 7th ಪೇ ಇತ್ತು, ಅದನ್ನು 2025ರಲ್ಲಿ ರಿವೈಸ್ ಮಾಡಿಕೊಂಡು 8th ಪೇ ಮಾಡಬೇಕೆನ್ನುವಂಥದ್ದು ಕಮಿಟಿಯನ್ನು ಕುಂದಿರಿಸಿತ್ತು ಸ್ನೇಹಿತರೆ. ಅದೆಲ್ಲರಿಗೆ ನಿಮಗೆ ತಿಳಿದಿರುವಂತಹ ವಿಚಾರ. ಸೊ ಇವಾಗ ಇನ್ನೂ ಅದರ ಒಂದು ಆಗು ಹೋಗುಗಳೇನು, ಕೀ ಪಾಯಿಂಟ್ಸ್ ಏನು, ಅದರ ಬಗ್ಗೆ ನಾವು ಸವಿಸ್ತಾರವಾಗಿ ಇದರಲ್ಲಿ ತಿಳಿಯೋಣ ಬನ್ನಿ ಸ್ನೇಹಿತರೆ. ಸೊ 8th ವೇತನ ಆಯೋಗ, 8th ಪೇ 8ನೇ ವೇತನ ಆಯೋಗ ಪ್ರಮುಖ ಅಂಶಗಳೇನು ಅಂತಂದರೆ, ಅನುಮೋದನೆ ದಿನಾಂಕ ಡೇಟ್ ಆಫ್ ಅಪ್ರೂವಲ್ 2025 ಜನವರಿ 16ರಂದು ಕೇಂದ್ರ ಸರ್ಕಾರದಿಂದ ಅನುಮೋದನೆ ಪಡೆದಿರುತ್ತದೆ ಸ್ನೇಹಿತರೆ. ಆಮೇಲೆ ಇದೊಂದು ಕಮಿಷನ್ ಫಾರ್ಮೇಷನ್, ಆಯೋಗದ ರಚನೆ, ಟರ್ಮ್ಸ್ ಆಫ್ ರೆಫರೆನ್ಸ್ ಮತ್ತು ಪ್ಯಾನಲ್ ಸದಸ್ಯರ ಅಧಿಕೃತ ಘೋಷಣೆ ಬಾಕಿ ಇದೆ. ಇನ್ನು ಟರ್ಮ್ಸ್ ಆಫ್ ರೆಫರೆನ್ಸ್ TOR ಏನಂತೀವಿ ನಾವು, ಅದರ ಒಂದು ಅಧಿಕೃತ ಘೋಷಣೆ ಬಾಕಿ ಇದೆ ಸ್ನೇಹಿತರೆ. ಫಾರ್ಮಲ್ ನೋಟಿಫಿಕೇಷನ್ ಫಾರ್ ಕನ್ಸಲ್ಟೇಷನ್ ಆಫ್ ದ ಪ್ಯಾನಲ್ ಆ್ಯಂಡ್ TOR ಈಸ್ ಸ್ಟಿಲ್ ಪೆಂಡಿಂಗ್. ವಿಳಂಬದ ಸೂಚನೆ, ಇಂಡಿಕೇಶನ್ ಆಫ್ ಡಿಲೇ. DOPT extended the application deadline to July 31, 2025 shows delay. ಅಂತಂದರೆ DOPT ಅಧೀನ ಕಾರ್ಯದರ್ಶಿಗಳ ಅರ್ಜಿ ದಿನಾಂಕವನ್ನು ಜುಲೈ 31, 2025ರವರೆಗೆ ವಿಸ್ತರಿಸಲಾಗಿದೆ. ಆಮೇಲೆ ಟಾರ್ಗೆಟ್ ಇಂಪ್ಲಿಮೆಂಟೇಷನ್ ಡೇಟ್ ಯಾವಾಗಿರುತ್ತೆ, ಅಮಲುಗೊಳ್ಳುವ ಗುರಿ ಯಾವಾಗಿದೆ ಅಂತಂದರೆ 2026 ಜನವರಿ 1ರಿಂದ ಜಾರಿಗೆ ತರಲು ಉದ್ದೇಶ ಇದೆ ಸ್ನೇಹಿತರೆ. ಅಂತಂದರೆ 8th ಪೇ ಕಮಿಷನ್ಗೋಸ್ಕರ ಇನ್ನೂ ಒಂದು 6 ತಿಂಗಳುಗಳ ಕಾಲ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿಗಳು ವೇಟ್ ಮಾಡಲಿಕ್ಕಿದೆ. ಅದು ಜನವರಿ 1, 2026ರಂದು ಒಂದು ಜಾರಿಗೆ ತರಲು ಉದ್ದೇಶವನ್ನು ಇಟ್ಟುಕೊಂಡಿದೆ ಸ್ನೇಹಿತರೆ. ಏಮ್ ಟು ಬಿ ಎಫೆಕ್ಟಿವ್ ಫ್ರಮ್ Jan 1, 2026. ರಿಯಾಲಿಟಿ ಚೆಕ್, ಇದರ ಬಗ್ಗೆ ಒಂದು ವಿಶ್ಲೇಷಣೆ. ರಿಯಾಲಿಟಿ ಚೆಕ್ ವಾಸ್ತವಿಕತೆ ಏನಿರಬಹುದು ಅಂತಂದರೆ, ಡಿಲೇ ಇನ್ ರಿಪೋರ್ಟ್ ಪ್ರಿಪರೇಷನ್ ಮೇ ಬಿ ಪುಷ್ ಇಟ್ ಟು ಲೇಟ್ 26 ಆರ್ ಅರ್ಲಿ 27. ಅದು ಈ ಒಂದು ನಿಯೋಗದ ವರದಿ ಪ್ರಕ್ರಿಯೆ ವಿಳಂಬವಾಗುವ ಸಾಧ್ಯತೆ ಇದೆ. ಆದ ಕಾರಣ 2026 ಜನವರಿ 1 ಅಥವಾ 2027ರವರೆಗೆ ಈ ಒಂದು 8th ಪೇ ಕಮಿಷನ್ ಬರಬೇಕೆನ್ನುವಂಥ ಒಂದು ಆಕಲನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಎಕ್ಸ್ಪೆಕ್ಟೆಡ್ ಸ್ಯಾಲ್ರಿ ಹೈಕ್ ಎಷ್ಟಾಗಬಹುದು, 8th ಪೇ ಕಮಿಷನ್ ಬಂದರೆ ಸ್ಯಾಲ್ರಿ ಹೈಕ್ ಎಷ್ಟಾಗಬಹುದು, ಹೆಚ್ಚಳದ ಅಂದಾಜು ಎಷ್ಟು ಅಂತಂದರೆ, ಫಿಟ್ಮೆಂಟ್ ಫ್ಯಾಕ್ಟರ್ 2.6 to 3.0, ಫಿಟ್ಮೆಂಟ್ ಫ್ಯಾಕ್ಟರ್ 2.6 to 3.0 ಆಗಬಹುದು. ಸ್ಯಾಲ್ರಿ ಇನ್ಕ್ರೀಸ್ 30% to 34% ಶೇಕಡ, ಇನ್ಕ್ಲೂಡಿಂಗ್ DA, HRA, TA, ಪೆನ್ಷನ್ ಹೈಕ್. ಸೊ ಸ್ನೇಹಿತರೆ, ಇನ್ನೂ ಕೆಲ ಸಮಯ ಈ ಒಂದು ಸ್ಯಾಲ್ರಿ 8th ಪೇ ಕಮಿಷನ್ ಬರಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ ಒಂದು ಸಮಯ ಇದೆ ಎನ್ನಬಹುದು ಸ್ನೇಹಿತರೆ. ಇನ್ನೂ 6 ಮಂತ್ ಆಗಬಹುದು, ಇಲ್ಲ 2027ರ ಮಟ್ಟ ಇದು ಹೀಗೆ ಹೋಗಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ. ಕೆಲವೊಂದು ಕಾರಣಾಂತರಗಳಿಂದ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ವಿಷಾದವಿರಲಿ. ಸೊ ನೆಕ್ಸ್ಟ್ ಮುಂದೆ ಈ ವಿಡಿಯೋಗಳನ್ನು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ದಯವಿಟ್ಟು ಯಾರಾದರೂ ಹೊಸದಾಗಿ ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಈ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್.